ಹಲೋ, ಕರೆಂಟ್ ಹೋಗ್ಬಿಟ್ಟಿದೆ ರೂಮಲ್ಲಿ. ಇವತ್ತು ಚೆಸ್ಟು ಮತ್ತು ಬೈಸೆಪ್ 2 ವರ್ಕೌಟ್ ಮಾಡ್ತೀನಿ ಇವತ್ತು. ಈಗ ಕರೆಂಟ್ ಬಂದಿದೆ. ಈಗ ಎದ್ಬಿಟ್ಟು ಮುಖ ತೊಳೆಯಂತ ವಾಶ್ರೂಮಿಗೆ ಬಂದಿದ್ದೀನಿ. ಈಗ ತಾನೇ ಕರೆಂಟ್ ಬಂದಿದೆ. ಮುಖ ತೊಳ್ಕೊಳ್ಳಿ. ಹೊಸದಾಗಿ ವರ್ಕೌಟ್ನ ಏನಾದ್ರು ಮಾಡಬೇಕು. ಚೆಸ್ಟು ಮತ್ತು ಬೈಸೆಪ್ನ 2 ಮಾಡ್ತೀನಿ. ವಿಡಿಯೋನ ಏನಕ್ಕೆ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಈ ಕಡೆ ಕಂಪ್ನಿಗೆ ಹೋಗ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಬೇರೆ ಕೆಲಸ ಇದೆ, ಆ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ಅದರಲ್ಲಿ ಈ ವಿಡಿಯೋ ಕಂಟೆಂಟ್ ಕ್ರಿಯೇಷನ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಟೈಮ್ ಸಿಗ್ತಾಯಿಲ್ಲ ನನಗೆ. ನನಗೆ ಟೈಮ್ ಸಾಧ್ಯವಾದಷ್ಟು ಟೈಮ್ ಇಟ್ಕೊಂಡು ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೀಕ್ಲಿ 2 ಅಥವಾ 3 ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ವರ್ಕೌಟ್ ಮಾಡೋದಕ್ಕಿಂತ ಮುಂಚೆನೇ ಏನೇನು ತೊಗೋತೀನಿ ಅಂತಂದರೆ ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡು ವರ್ಕೌಟ್ ಮಾಡಿದ್ದೀನಿ ಅಂತ. ನೋಡಿ, ಫಸ್ಟು ಒಂದು ವಾಟರ್ ಬಾಟಲ್ ತೊಗೊತೀನಿ. ಆಮೇಲೆ ಪಿಂಕ್ ಸಾಲ್ಟ್, ಈ ಸಾಲ್ಟ್ ಏನಿದೆ ಪಿಂಕ್ ಸಾಲ್ಟು. ತದನಂತರ ಏನಾದರೂ ಒಂದು ಸ್ವಲ್ಪ ಸ್ವೀಟ್ ತೊಗೊತೀನಿ. ಸ್ವೀಟ್ ತೊಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ತದನಂತರ ಓಪನ್ ಮಾಡಿ ಈ ವಾಟರ್ ಬಾಟ್ಲಲ್ಲಿ ಪಿಂಕ್ ಸಾಲ್ಟ್ ಒಂದಿಷ್ಟು, ಸ್ವಲ್ಪ ಫುಲ್ ಸ್ಪೂನ್ ಏನು ಹಾಕಲ್ಲ, ಒಂದಿಷ್ಟು ಸ್ವಲ್ಪ ಸ್ಪೂನ್ ಹಾಕ್ಬಿಟ್ಟು ಪಿಂಕ್ ಸಾಲ್ಟ್ ಏನಿದೆಯಲ್ಲ, ಪಿಂಕ್ ಸಾಲ್ಟ್ ಅಂಗಡಿಯಲ್ಲೇ ಸಿಗುತ್ತೆ. ಒಂದು 20 ರೂಪೀಸ್ ಕೊಟ್ಟರೆ ನಿಮಗೆ ಪಿಂಕ್ ಸಾಲ್ಟ್ ಕೊಡಿ ಅಂದರೆ ಕೊಡ್ತಾರೆ. ಈ ಥರ ಪಿಂಕ್ ಆಗಿರುತ್ತೆ ಸಾಲ್ಟ್. ತದನಂತರ ಕ್ಯಾಪ್ ಮುಚ್ಚಿಬಿಟ್ಟು ಮಿಕ್ಸಪ್ ಮಾಡಿದ್ದಾದಮೇಲೆ ತಗೊಂಡು ಸ್ವಲ್ಪ ಉಪ್ಪು ಇರುತ್ತೆ, ಆದರೂ ಚೆನ್ನಾಗಿರುತ್ತೆ ಟೇಸ್ಟ್. ತದನಂತರ ಅದು ಕುಡಿದ್ಮೇಲೆ ಸ್ವಲ್ಪ ಸ್ವೀಟ್ ತೊಗೊಂಡ್ಬಿಟ್ಟು ತಿನ್ಕೊಂಡು ವರ್ಕೌಟ್ ಮಾಡೋದು ಏನಾಗುತ್ತೆ, ಸೂಪರ್ ಪಂಪ್ ಆಗುತ್ತೆ. ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೀವು ವರ್ಕೌಟ್ ಮಾಡಲೇ ಏನಿಲ್ಲ, ನಾರ್ಮಲ್ ಪಂಪ್ ಈ ಥರ ಇದೆ. ವಿತ್ ವರ್ಕೌಟ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಬನ್ನಿ ಫಸ್ಟ್ ವಾರ್ಮಪ್ ಮಾಡ್ಕೊಳ್ಳೋಣ. ವಾರ್ಮಪ್ ಮುಗಿಸ್ಕೊಂಡು ಆಮೇಲೆ ವರ್ಕೌಟ್ ಸ್ಟಾಪ್ ಮಾಡೋಣ. ಸೊ ಈಗಾಗಲೇ ಹೇಳಿದಾಗೇ ಚೆಸ್ಟು ಒಂದು ಬೈಸೆಪ್ಗೂ ವರ್ಕೌಟ್ ಮಾಡ್ತೀನಿ ಅಂತ ಹೇಳಿದೆ. ಫಸ್ಟು ಚೆಸ್ಟ್ ವರ್ಕೌಟ್ ಮಾಡ್ತೀನಿ, ತದನಂತರ ಬೈಸೆಪ್ ವರ್ಕೌಟ್ ಮಾಡ್ತೀನಿ.
ಬನ್ನಿ. ಫಸ್ಟು ಚೆಸ್ಟ್ ವರ್ಕೌಟಲ್ಲಿ 3 ವೇರಿಯೇಷನ್ ಇರುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ಫ್ಲ್ಯಾಟ್ ಬೆಂಚ್, ಅದಾದ ನಂತರ ಸೆಕೆಂಡ್ ಒನ್ ಇಂಕ್ಲೈನ್, ತದನಂತರ ಥರ್ಡ್ ಒನ್ ಡಿಕ್ಲೈನ್. ಇವು 3 ವರ್ಕೌಟ್ ಮಾಡಿಬಿಟ್ಟು ತದನಂತರ ಬೈಸೆಪ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಬನ್ನಿ. ಇದು ಬಂದ್ಬಿಟ್ಟು ಫ್ಲ್ಯಾಟ್ ಬೆಂಚ್ ಫ್ಲ್ಯಾಟ್ ಆಗಿರುತ್ತೆ. ತದನಂತರ ನೀವು ವೇಟ್ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ತೊಗೊಂಡ್ಬಿಟ್ಟು ವರ್ಕೌಟ್ ಮಾಡಬೇಕು. ನಾನಂದರೆ 12 reps ಅಂದರೆ 2 ಸೆಟ್ ಮಾಡ್ತೀನಿ. ಫಸ್ಟ್ ಸೆಟ್ ಆಯಿತು. ಪಂಪ್ ಲೈಟಾಗಿ ಪಂಪ್ ಆಗಿದೆ, ಇನ್ನು ವೇಟ್ ಆಗಿಲ್ಲ. ಜಸ್ಟ್ ಸ್ಟ್ರೆಚಿಂಗ್ಗೋಸ್ಕರ ಕಡಿಮೆ ವೇಟ್ ತಗೊಂಡು ಈಗ ಜಾಸ್ತಿ ವೇಟಲ್ಲಿ ಮಾಡ್ತೀವಿ. 10 kg, 10 20 kg ಇದೆ. ಇಲ್ಲಿ ನಮ್ಮ ಪಿ ಜಿಲಿ ಕೆಳಗಡೆ ಜಿಮ್ ಇದೆ. ಸೊ ಅದಕ್ಕೋಸ್ಕರ ಪಿ ಜಿಲಿ ಅಷ್ಟೊಂದು ಐಟಮ್ ಇಲ್ಲ ಇದೆ ಈ ಜಿಮ್ಮಲ್ಲಿ. ಔಟ್ಸೈಡ್ ಆದರೆ ಜಿಮ್ಮಲ್ಲಿ ತುಂಬ ವೆರೈಟಿ ಐಟಮ್ಸ್ ಎಲ್ಲ ಇರುತ್ತೆ ವರ್ಕೌಟ್ ಮಾಡೋದು. ಇಲ್ಲಿ 1 ಡೇ ಬೆಂಚ್ ಇದೆ, ಡಂಬಲ್ಸ್, ಆಮೇಲೆ ಬಾರ್ಬಲ್ಸ್ ಇಷ್ಟೇ ಇರೋದು. ಸೊ ಇದರಲ್ಲೇ ಅನುಕೂಲ ಮಾಡ್ಕೊಂಡು ಹಂಗೆ ಮಾಡ್ತೀನಿ. ಸೊ ಓಕೆ. ಸೆಕೆಂಡ್ ಒನ್ ಇಂಕ್ಲೈನ್ ಬೆಂಚ್ ಪ್ರೆಸ್ ಮಾಡ್ತಾ ಇದ್ದೀನಿ. ತುಂಬ ಜನ ಗೊತ್ತಿಲ್ಲ, ಫ್ಲ್ಯಾಟ್ ಬೆಂಚ್ ಫಸ್ಟ್ ಒನ್ ವರ್ಕೌಟ್ ಮಾಡಿದ್ನಲ್ಲ, ಅದು ಬಂದ್ಬಿಟ್ಟು ನಮ್ಮ ಫುಲ್ ಬಾಡಿ ಏನಿದೆಯಲ್ಲ ಕವರ್ ಆಗುತ್ತೆ. ಸೆಕೆಂಡ್ ಒನ್ ಇಂಕ್ಲೈನ್ ಬೆಂಚ್ ಪ್ರೆಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಅಪ್ಪರ್ ಚೆಸ್ಟ್ ಏನಿದೆಯಲ್ಲ ಈ ನಾರ್ಮಲ್ ಈ ಅಪ್ಪರ್ ಚೆಸ್ಟ್ ಅನ್ನೋದು ನಿಮಗೆ ಬಿಲ್ಡ್ ಆಗುತ್ತೆ. ತದನಂತರ ಥರ್ಡ್ ಒನ್ ಬಂದ್ಬಿಟ್ಟು ಡಿಕ್ಲೈನ್. ಅದು ಬೆಂಚ್ ಏನಿದೆಯಲ್ಲ ಬೆಂಚಿನ ಫ್ಲ್ಯಾಟ್ ಮಾಡಿಬಿಟ್ಟು ಮಾಡುವಂಥದ್ದು. ಅದು ಮಾಡೋದ್ರಿಂದ ಲೋವರು ಚೆಸ್ಟ್ ಏನಿದೆಯಲ್ಲ ಲೋವರ್ ಚೆಸ್ಟ್ ಬಿಲ್ಡ್ ಆಗುವಂಥದ್ದು. ಈಗ ಥರ್ಡ್ ಒನ್ನು ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದಂತ. ಥರ್ಡ್ ಒನ್ ಬಂದ್ಬಿಟ್ಟು ಇದೆ ಡಿಕ್ಲೈನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಈಗಾಗಲೇ 3 ವೇರಿಯೇಷನ್ ತೋರಿಸಿದ್ನಲ್ಲ, ಈ 3 ವೇರಿಯೇಷನ್ ಮಾಡಿದ್ರೆ ಸಾಕು. ನೀವೇನು ಬೇರೆ ಏನೋ ಮಾಡೋ ಅವಶ್ಯಕತೆ ಇಲ್ಲ. ನೀವು ರೂಮಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು, ಜಸ್ಟ್ ಈ ಥರ ಡಂಬಲ್ಸು ಅಥವಾ ಬಾಟಲ್ಸು ಅಥವಾ ಯಾವುದಾದ್ರು ಬ್ಯಾಗು ಅಥವಾ ಸಿಮೆಂಟ್ ಸೀಟಿಂಗ್ ಎಳೆ ಈ ಥರ ತೊಗೊಂಡ್ಬಿಟ್ಟು ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ಈ 3 ವೇರಿಯೇಷನ್ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ನಿಮ್ಮ ಚೆಸ್ಟ್ ಅನ್ನೋದು ಬಿಲ್ಡ್ ಆಗುತ್ತೆ. ನೋಡಿದ್ರೆ ಪಂಪ್ ಸರಿಯಾಗಿ ಪಂಪ್ ಆಗಿದೆ.